ಏನ್ ಗುರು ಇದು ಮಂಜು ಬೋಡ ಸಖತ್ ಹುಷಾರಾಗಿ ಓಡಿಸ್ಬೇಕು ಬಾಸ್. ಈ ಮುಂದೆ ಬರೋರು ಅದ್ರ ಮೇಲೆ ಎಲ್ ಗುರು ನರೇನೋ ಕಾಣಿಸ್ತಾನೆ ಇಲ್ಲ. ಸ್ಪ್ರೆಡ್ ನೀವು ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ವೈ ಮೋನೋ ಲೆನ್ಸ್ ಅಂತಾರೆ, ಇಲ್ಲ ಅಂದ್ರೆ ವೆರಿ ಫೆಮಿಲಿಯರ್ಲಿ ನೋನ್ ಆಸ್ ಮರ್ಸಿಡೀಸ್ ಲೈಟ್. ಈ ರೋಡ್ ರಿಫ್ಲೆಕ್ಟರ್ಸ್ ಇವೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರೋದು ನಾವು ಅಷ್ಟೇ. ಕ್ಯಾಮರಾ ಮೋಸ್ಟ್ ಇದೆಯಾ, ಕ್ಲೀನ್ ಆಗಿದೆಯಾ? ಅವಾಗ ಒರ್ಸ್ಕೊಂಡ್ ಬರ್ತಾ ಇದ್ದೀನಿ. ಎಕ್ಸ್ಪೀರಿಯನ್ಸ್ ಗುರು ಇದು, ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್. ಪಕ್ಕದಲ್ಲಿ ನೋಡಿ ಏನಂದ್ರು ಏನೋ ಗೊತ್ತಾಗ್ತಾ ಇಲ್ಲ, ಏನಂದ್ರು ಏನೋ ಕಾಣ್ತಾ ಇಲ್ಲ ಗುರು. ನೋಡಿ ಹಿಂಗೆ ಒರ್ಸಿದ್ರೇನೆ ಕಾಣಿಸ್ತಾ ಇದೆ. ಯಪ್ಪ ಚಳಿನೋ ಚಳಿ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಖತ್ತಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾವು ಒಂದು ಒಳ್ಳೆ ಡೆಸ್ಟಿನೇಷನ್ ರೈಡ್ಗೆ ಹೋಗ್ತಾ ಇದ್ದೀವಿ. ಹತ್ರನೇ ಆದ್ರೂ ನರೇನ್ ಅವರು ತುಂಬ ಟೈಮ್ ಆದ್ಮೇಲೆ ಸಿಕ್ಕಿದ್ದಾರೆ ನಮಗೆ. ಸೊ ಈ ವಾಸ್ ಲೈಕ್ ಓಕೆ ಎಲ್ಲಿ ಹೋಗೋಣ ರೈಡ್ಗೆ ಅಂತ. ಹಾಗಾಗಿ ಒಂದು ರೈಡ್ ಮಾಡೋಣ ಅಂತ ಹೊರಟಿದ್ದೀವಿ. ಡೆಸ್ಟಿನೇಷನ್ ಬಂದ್ಬಿಟ್ಟು ಯಾವುದೋ ಒಂದು ಬೆಟ್ಟ. ಅದು ಯಾವ ಬೆಟ್ಟ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಬೆಳಗ್ಗೆನೆ ಗಾಡಿ ಗಲೀಜು ಮಾಡಿರ್ತಾರಪ್ಪ ಇವರು. ಮೆತ್ತಿಗೆ ಬೆಳಕಾಗ್ತಾ ಇದೆ, ಆದರೆ ಬೇಜಾನ್ ಫಾಗಿ ವೆದರ್. ನೋಡಿ ಎಷ್ಟು ಮಂಜಿದೆ, ಫುಲ್ ಮಂಜಿದೆ. ಅದರಿಂದಾನೇ ನಮ್ಮ ಲೀವ್ HG ಲೈಟ್ಸ್ ಕೆಲಸ ಸಾಕದಾಗಿ ಮಾಡ್ತವೆ. ನೀವು ಸ್ಪ್ರೆಡ್ ನೋಡ್ಬೋದು, ಎಲ್ಲೋ ಆ್ಯಂಡ್ ಪ್ಲಸ್ ಹೈ ಬೀಮ್ ಆನ್ ಇದೆ ನಮ್ಮದು. ಸೊ ನೋಡಿ ಅಲ್ಲಿ ಸ್ಪ್ರೆಡ್ ನೀವು ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಲೀವ್ HGದು ನಾವು ಹಾಕೊಂಡಿರೋದು ಲೀವ್ HG ಬಂದ್ಬಿಟ್ಟು ವೈ ಮೋನೋ ಲೆನ್ಸ್ ಅಂತಾರೆ, ಇಲ್ಲ ಅಂದ್ರೆ ವೆರಿ ಫೆಮಿಲಿಯರ್ಲಿ ನೋನ್ ಆಸ್ ಮರ್ಸಿಡೀಸ್ ಲೈಟ್ಸ್ ಅಂತ. ಸೊ ನಾವು ಮೋಸ್ಟ್ ಪ್ರಾಬಬ್ಲಿ ನೆಲಮಂಗಲ ಟೋಲ್ ಇಂದ ಆ ರೋಡ್ ತಗೊಂಡು ಹೋಗೋಣ ಅಂತಿದ್ವಿ. ಬಟ್ ಅಗೇನ್ ನರೇನ್ ಬಂದ್ಬಿಟ್ಟು ಇಲ್ಲ ಬ್ರೋ ಹಂಗೆ ಬೇಡ, ನಾವು ಈ ಕಡೆಯಿಂದ ಈ GKVK ಹೋಗೋ ರೋಡಿಂದೆಲ್ಲ ತಗೊಂಡು ಹೋಗೋಣ, ಹೆಸರುಘಟ್ಟ ಸೈಡಿಂದ ತುಂಬ ಚೆನ್ನಾಗಿದೆ ರೋಡು, ನಾವು ಹೋಗ್ತಾ ಇರೋ ಲೊಕೇಶನ್ಗೆ ಅಂತಂದರು. ಸೊ ನೋಡಿ ಬಾಸ್, ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಮಂಜು ನೋಡಿ. ಸೊ ಅಲ್ಲಿ ಸೂರ್ಯೋದಯ ಆಗ್ತಾ ಇದೆ. ಸೊ ನಾವಲ್ಲಿ ಆ ಬೆಟ್ಟ ಮೇಲೆ ಒಂದು ಕರೆಕ್ಟಾಗಿ ಸನ್ರೈಸ್ಗೆ ಇರೋಣ ಅಂದ್ಬಿಟ್ಟು ಬೇಗ ಹೊರಟಿರೋದು. ಆ ಥರ ಇರೋ ಲೊಕೇಶನ್ಗೂ ಈ ಥರ ಸಿಗಲ್ಲ, ಅದಕ್ಕೇನೆ ಈ ಥರ ನೋಡೋಕ್ಕೆಲ್ಲ ಸಿಗಲ್ಲ ಬಾಸ್ ಮನೆ ಹತ್ರ. ನೋಡಿ ಎಷ್ಟು ಮಂಜಿದೆ. ನಾನು ಕ್ಯಾಮ್ರಾ ಲೆನ್ಸ್ ಇನ್ನೊಂದ್ಸಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಫಾಗ್ ಲೈಟ್ಸ್ ಇರೋದ್ರಿಂದ ತುಂಬ ಹೆಲ್ಪ್ ಆಗ್ತಾಯಿದೆ. ನರೇನ್ ಅವ್ರದ್ದು ಬಂದ್ಬಿಟ್ಟು ಮ್ಯಾಡ್ ಡಾಗ್. ಏನ್ ಸಕ್ಕತ್ತಾಗಿದೆ ನೋಡ್ರಿ, ಬೆಳಗ್ಗೆ ಹೆಂಗಾಗ್ತಾ ಇದೆ ನೋಡಿ. ಎಲ್ಲೆಲ್ಲಿ ರೂಟಲ್ಲಿ ಮಂಜು ಜಾಸ್ತಿ ಇದೆ ಅಲ್ಲಲ್ಲಿ ನಮ್ಮ ವಿಂಡ್ ಸ್ಕ್ರೀನ್ ಮತ್ತೆ ನಮ್ಮ ರಿಯರ್ ವ್ಯೂ ಮಿರರ್ ಎಲ್ಲ ಫುಲ್ ಮಂಜಾಗ್ಬಿಡ್ತಾ ಇದೆ. ಲೈನರ್ ಹಾಕೊಬೇಕಾಗಿತ್ತು, ಇವಾಗ ಚಳಿ ಆಗ್ತಾ ಇದೆ. ಆ ಮಂಜಿಂದ ಒಳಗೆ ಹೋಗ್ತಾ 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 ಚಳಿ ಆಗ್ತಾ ಇದೆ. ಈ ರೈಡಿಂಗ್ ಜಾಕೆಟಲ್ಲೂ ಚಳಿ ಆಗುತ್ತೆ. ನಮ್ಮದು ಮೆಶ್ ಜಾಕೆಟು ಮುಂದೆ, ಸೊ ಅಲ್ಲಿಂದ ಆರಾಮಾಗಿ ಗಾಳಿ ನುಗ್ಗುತ್ತೆ, ಹಂಗೆ ಈ ಮಂಜು ನುಗ್ತಾ ಇದೆ. ಸೊ ಈ ಕೈಯೆಲ್ಲ ನೋಡಿ, ಇಲ್ಲಿ ಮೆಶ್ ಇದೆಲ್ಲ, ಇವೆಲ್ಲ ಫುಲ್ಲು ಮೆಶ್ ಓಪನಿಂಗ್ಸು. ಮಾಡೋ ಲೆನ್ಸ್ ಅವಾಗ ಒರೆಸ್ತಾ ಇದ್ದೀನಿ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಇಲ್ಲಿ ನೋಡ್ರಿ ಮಂಜು ಇದು ನೋಡಿ, ಅಲ್ಲಿ ಎಷ್ಟಿದೆ. ಏನಂದ್ರು ಏನೋ ಕಾಣ್ತಾ ಇಲ್ಲಲ್ಲ ಗುರು. ಯಪ್ಪ ದೇವ್ರೇ, ಅಲ್ಲ ಏನ್ ಗುರು ಇದು ಮಂಜು ಬೋಡ. ಸಖತ್ ಸ್ಲೋ ಹೋಗ್ಬೇಕು ಇವಾಗ. ವಿಂಡ್ಶೀಲ್ಡು ಫುಲ್ಲು ಮಾಯ ಆಗ್ಬಿಟ್ಟೈತೆ. ಓಯ್ ದೇವ್ರೆ, ಸಖತ್
ಸಖತ್ ಹುಷಾರಾಗಿ ಓಡಿಸ್ಬೇಕು ಬಾಸ್. ಈ ಮುಂದೆ ಬರೋರು ಅದ್ರ ಮೇಲೆ ಯಪ್ಪ ಹಜಾರ್ಡ್ ಲೈಟು ಆನ್ ಮಾಡ್ಕೊಂಡಿದ್ದೀನಿ ಇವಾಗ. ಎಲ್ ಗುರು ನರೇನು ಕಾಣಿಸ್ತಾನೆ ಇಲ್ಲ. ಯಪ್ಪ ಇವಾಗ ಅವರು ಹಜಾರ್ಡ್ ಲೈಟ್ ಹಾಕೊಂಡ್ರು, ಕಾಣಿಸ್ತಾವ್ರು ನೋಡಿ. ಅಮ್ಮ ದೇವ್ರೇ ಎಕ್ಸ್ಪೀರಿಯನ್ಸೇ ಗುರು ಇದು, ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್. ಪಕ್ಕದಲ್ಲಿ ನೋಡಿ ಏನಂದ್ರೆ ಏನು ಗೊತ್ತಾಗ್ತಾ ಇಲ್ಲ. ಈ ರೋಡ್ ರಿಫ್ಲೆಕ್ಟರ್ಸ್ ಇವೆಲ್ಲ ಅದ್ರ ಮೇಲೆನೆ ಡಿಪೆಂಡ್ ಆಗಿರೋದು ನಾವು ಅಷ್ಟೇ. ಯಪ್ಪ ಮುಂದೆ ಎಲ್ಲಿ ನುಗ್ತಾ ಇದೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಫಾಗ್ ಲೈಟ್ಸು ಇರೋದ್ರಿಂದ ಒಂದು ಸ್ವಲ್ಪ ಏನೋ ಹೆಲ್ಪ್ ಆಗ್ತಾ ಇದೆ ಅಷ್ಟೇ. ಏನಿದು ಏನಂದ್ರೆ ಏನೋ ಕಾಣಿಸ್ತಾ ಇಲ್ಲ. ಹೌದಾ, ಹಿಂಗಿರುತ್ತಾ? ಯಪ್ಪ ಬೇಜಾನಿದೆ, ಮುಂದೆ ಏನಂತಾನೆ ಗೊತ್ತಾಗ್ತಾ ಇಲ್ಲ. ಹೌದಾ, ದಾರಿಯಲ್ಲಿ ಮರ ಕಡದ್ ಬಿಟ್ಟಿದಾರೆ. ಎಲ್ಲ ಕಡದಾದ್ಮೇಲೆ ಎಲ್ಲ ಪೀಕಾಕ್ ಎಲ್ಲ ಈ ಕಡೆ ಬಂದ್ಬಿಟ್ಟಿದೆ. ಬೆಳಗ್ಗೆ ಹೋಗ್ತಾ ಬೇಜಾನ್ ಪೀಕಾಕ್ ನೋಡ್ತೀವಿ. ಹೌದಾ, 5-6 ಸಿಗುತ್ತೆ. ಏನ್ ಕಾಣಿಸ್ತಾ ಇಲ್ಲ. ಮುಂದೆ ಮುಂದೆ ಬನ್ನಿ, ಇದೆ. ಹೋಗಿ ಹೋಗಿ ಹೋಗ್ತಾರ. ಗುರು ಸೊ ಮುಂಚೆ ಪೀಕಾಕ್ಸ್ ಎಲ್ಲ ಒಂದು ಜಾಗದಲ್ಲಿ ಇದ್ರಂತೆ, ಅದು ಅಲ್ಲಿ ಮರ ಎಲ್ಲ ಇತ್ತು. ಆ ಮರ ಎಲ್ಲ ಕಡಿದ್ಬಿಟ್ಟು ಇವಾಗ ಲೇಔಟ್ ಮಾಡಿಬಿಟ್ಟವ್ರೆ. ಸೊ ಅದು ಬೇಸಿಕಲಿ ಹೆಸರುಘಟ್ಟ ಸೈಡ್ ಇದು ಬರೋದು, ಇಫ್ ಐ ಆಮ್ ನಾಟ್ ರಾಂಗು. ಆ ಲೇಔಟ್ ಮಾಡೋದ್ರಿಂದ ಎಲ್ಲ ಅಲ್ಲಿ ನವಿಲ್ಗಳಿದ್ರು ಪೀಕಾಕ್ಸು, ಅವುಗಳೆಲ್ಲ ಇಲ್ಲಿ ಬಂದ್ಬಿಟ್ಟೇವಂತೆ ಈ ಜಾಗದಲ್ಲಿ, ಈ ತೋಟಗಳಲ್ಲೆಲ್ಲ. ಸೊ ಇವರು ನರೇನು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೈಕ್ಲಿಂಗು ಮಾಡ್ತಾರೆ. ಇವರು ಸೈಕ್ಲಿಂಗ್ ಮಾಡೋ ಜಾಗ ಇದು. ಸೊ ಸೈಕ್ಲಿಂಗ್ ಮಾಡೋದ್ರಿಂದ ಅವ್ರು ಬೆಳಗ್ಗೆ ಬಂದ್ಬಿಟ್ಟು ಇದನ್ನೆಲ್ಲ ನವಿಲುಗಳೆಲ್ಲ ಬೇಜಾನ್ ನೋಡ್ತಾವಂತೆ ಇಲ್ಲಿ ಈ ರೂಟಲ್ಲಿ. ಸೊ ಇವತ್ತೇನೋ ಬೇಜಾನೇ ಮಂಜಿದೆ ಅಂತೆ, ಅವ್ರಿಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು ಇಷ್ಟೊಂದು ಮಂಜು. ಸೂರ್ಯೋದಯನೂ ಅಷ್ಟು ಬೇಗ ಆಗ್ತಾ ಇಲ್ಲ ನೋಡಿ. ಇವತ್ತು ಟೈಮ್ ಇವಾಗ ಬಂದು 6:30. ಕೈಗಳೆಲ್ಲ ಜಾಮ್ ಆಗಿಬಿಟ್ಟಿದ್ದಾರೆ ಈ ಗ್ಲೌಸ್ಗಳು ಹಾಕೊಂಡು. ಮಾಡ ಸಖತ್ ಚಳಿ ಆಗ್ತಾ ಇದೆ. ಈ ವೈಸರ್ ಹಾಕಿದ್ರೆ ಏನು ಯೂಸೇ ಇಲ್ಲ, ಫಾಗ್ ಲೆನ್ಸ್ದು ತಲೆ ಯೂಸ್ ಐತೆ. ಇವಾಗ ಸ್ವಲ್ಪ ಓಕೆ ಆಯ್ತು ನೋಡ್ರಿ. ಅಯ್ಯೋ ದೇವ್ರೇ, ಆ ವಿಂಡ್ಶೀಲ್ಡ್ ನೋಡಿ ಇನ್ನೂ ಹಂಗೆ ಐತೆ ಫಾಗೆ. ಗುರು ಇದು ಆಯ್ತಾ ಇಲ್ಲ ಏನು ನೋಡೋಕ್ಕೆ. ಸೊ ನಾವು ಏನು ಮಾಡಬೇಕಂದ್ರೆ ಈ ಥರ ಖರ್ಚೀಫ್ ತಗೊಂಡು ಹೊಡೆಸ್ಬಿಡ್ಬೇಕು, ಬೇರೆ ಏನು ದಾರಿ ಇಲ್ಲ. ನೋಡಿ ಹಿಂಗೆ ಒರೆಸಿದ್ರೇ ಕಾಣಿಸ್ತಾ ಇದೆ. ಏನಂದ್ರು ಏನೋ ಗೊತ್ತಾಗ್ತಾ ಇಲ್ಲ, ಇಲ್ಲಾಂದ್ರೆ ರೋಡು. ಅಯ್ಯೋ ದೇವ್ರೆ, ಯಪ್ಪ ಚಳಿನೋ ಚಳಿ ಗುರುವೆ. ಕ್ಯಾಮರಾ ಮೋಸ್ಟ್ಲಿ ಇದೆಯಾ, ಕ್ಲೀನ್ ಆಗಿದೆಯಾ? ಅವಾಗ ಒರೆಸ್ಕೊಂಡ್ ಬರ್ತಾ ಇದ್ದೀನಿ. ನಾನು ಅದೇ ಒರೆಸ್ಕೊಂಡ್ ಬಂದಿದ್ದೆ ಅಲ್ಲಿ ನಿಂತ್ಕೊಂಡು. ಏನು ಕಾಣಿಸ್ತಾ ಇಲ್ಲ. ಅಡಿ
ತಿರ್ಗಾ ಶುರು ಆಯ್ತಲ್ಲಪ್ಪ ಶಿವನೇ. ಏನ್ ಗುರು ಇದು ಇವತ್ತು, ಯಾಕೆ ಗುರು? ನಿನ್ನದನಲ್ಲ